ನಮಸ್ಕಾರಗಳು ಆತ್ಮೀಯ ಬಂಧುಗಳೇ. ನಾನು ಬಿಷಪ್ ರಾಬರ್ಟ್ ಮಿರಾಂಡಾ, ಧರ್ಮಾಧ್ಯಕ್ಷರು, ಕಲಬುರಗಿ ಧರ್ಮಕ್ಷೇತ್ರ. ಈ ದಿವಸ ಇಲ್ಲಿ ಸೈಂಟ್ ಮೇರಿ ಚರ್ಚ್ನಲ್ಲಿ ಸಂಜೆಯ ವೇಳೆ ಒಂದು ಪುಟ್ಟ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸುಮಾರು ನಗರದ 140 ಮಂದಿ ತಾಯಂದಿರು ಇಲ್ಲಿ ಇದ್ದರು. ಎಲ್ಲವರು ಬಡವರು. ಅವರಿಗೆ ವಿಶೇಷವಾಗಿ ಚಳಿಗಾಲದಲ್ಲಿ ಅವರು ಪಡುವ ಕಷ್ಟ ನೋಡಿಕೊಂಡು ಅವರ ಬಡತನಕ್ಕೆ ಸ್ಪಂದಿಸಿ ನಮ್ಮ ಕ್ಯಾಥಲಿಕ್ ಅಸೋಸಿಯೇಷನ್ ಕಲಬುರಗಿ ಇವರು ಮುಂದೆ ಬಂದಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ಕಿರಣ್ ರವರು ಅವರು ಪ್ರಯಾಸಪಟ್ಟು ಅಲ್ಲಿ ಇಲ್ಲಿ ದಾನ ಸಂಗ್ರಹ ಮಾಡಿ ತಮ್ಮ ದಾನ ಕೂಡ ಕೊಡುತ್ತಾ ಈ ಬಡ ಮಹಿಳೆಯರಿಗೆ ಮಲಗುವಾಗ ಹಚ್ಕೊಳ್ಳಿಕ್ಕೆ ಒಳ್ಳೆಯ ಕಂಬಳಿ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ತುಂಬ ಖುಷಿಯಾಗಿದೆ, ಯಾಕೆಂದರೆ ಇವಾಗ ತುಂಬ ಚಳಿ. ಆತ್ಮೀಯರೇ, ಇದು ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಈ ಒಂದು ಸಣ್ಣ ಕೂಟವನ್ನು ದಾನವನ್ನು ಏರ್ಪಡಿಸಲಾಗಿತ್ತು. ನಮಗೆ ಗೊತ್ತಿದೆ, ನಮ್ಮ ಪ್ರಭು ಯೇಸು ಈ ಲೋಕದಲ್ಲಿ ಜನಿಸಿರುವಾಗ ಬಡವರ ಮಧ್ಯೆ ಬಡವರಾಗಿ ಹುಟ್ಟಿದ್ದರು. ದೇವರ ಪುತ್ರರಾಗಿದ್ದ ಅವರು ತಮ್ಮನ್ನೇ ಬರಿದಾಗಿಸಿಕೊಂಡು ನರಮಾನವ ರೂಪ ತಾಳಿದರು. ಹೀಗೆ ಮನುಷ್ಯರಾದಾಗ ಅವರಿಗೆ ಹಚ್ಚಿಕೊಳ್ಳಲಿಕ್ಕೆ ಬಟ್ಟೆ ಇದ್ದಿಲ್ಲ. ಮರಿಯಳು ಅವರ ತಾಯಿ ಚಿಂದಿ ಬಟ್ಟೆಯಿಂದ ಅವರನ್ನು ಸುತ್ತಿ ಚಳಿಯಿಂದ ಕಾಪಾಡಿದರು. ಹೀಗಿರುವಾಗ ಈ ಯೇಸು ಬಡತನದಲ್ಲಿಯೇ ಜೀವಿಸಿದರು. ಕೊನೆಗೆ ಅವರು ಶಿಲುಬೆ ಮೇಲೆ ಸಾಯುವಾಗ ಕೂಡ ಅವರ ಮೈ ಮೇಲೆ ಬಟ್ಟೆ ಇದ್ದಿಲ್ಲ. ಯಾಕೆಂದರೆ ದೇವರ ಪುತ್ರರಾದ ಅವರು ನಮ್ಮನ್ನು ಪಾಪದಿಂದ, ಮರಣದಿಂದ, ಕೇಡುಗಳಿಂದ ಬಿಡುಗಡೆಗೊಳಿಸುವ ಸಲುವಾಗಿ ಅವರು ತಮ್ಮನ್ನೇ ತಾವು ಬರಿದಾಗಿಸಿದರು ಮತ್ತು ತನ್ನ ಜೀವದ ಬಲಿಯನ್ನು ನಮಗಾಗಿ ಅರ್ಪಿಸಿದರು. ಆ ಪ್ರಭು ಕ್ರಿಸ್ತರ ಪ್ರೀತಿಯನ್ನು ಹಂಚಿಕೊಳ್ಳಲು ಇದು ಒಂದು ಪುಟ್ಟ ಸಂಭ್ರಮ. ಬಂದ ಎಲ್ಲರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತು ಇವತ್ತು ವಿಶೇಷವಾಗಿ ಈ ಒಳ್ಳೆಯ ವಾರ್ತೆಯನ್ನು ನೀಡುವ ಈ ಚಾನೆಲ್ಗೂ ನಾನು ಶುಭ ಬಯಸ್ತೇನೆ. ಡಾಕ್ಟರ್ ಕಿರಣ್ ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದ ಸಲ್ಲಿಸ್ತೇನೆ. ಹಾಗೆಯೇ ಈ ಮಹಿಳೆಯರಿಗಾಗಿ ಸದಾ ದುಡಿಯುತ್ತಿರುವ ರೇಣುಕಾ ಮೇಡಮ್ ಅವರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ದೇವರು ನಮ್ಮನ್ನೆಲ್ಲ ಪರಸ್ಪರ ಪ್ರೀತಿಯಲ್ಲಿ ಕಾಪಾಡಲಿ, ಸಂತೋಷ ಸಮಾಧಾನದಿಂದ ಕಾಪಾಡಲಿ ಎಂದು ಬೇಡುತ್ತಿರುವಾಗ ನಿಮಗೆಲ್ಲರಿಗೂ ಯೇಸುವಿನ ಹುಟ್ಟುಹಬ್ಬದ ಕ್ರಿಸ್ತ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ನಮಸ್ಕಾರ. ಇವತ್ತು ನಾವೊಂದು ಸಣ್ಣ ಪ್ರೋಗ್ರಾಮ್ ಮಾಡಿದ್ದಾರೆ. ಇಲ್ಲಿ ಬ್ಲಾಂಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದು ನಾವು. ಇದೊಂದು ಕ್ರಿಸ್ಮಸ್ ಮೆಸೇಜ್ ಇದೆ ಬೇರೆಯವರಿಗೆ. ಇದೇ ಥರ ನೀವು ಯಾವುದು ಒಕೇಶನ್ ಸಿಕ್ಕಿದರೆ ಬಡವರಿಗೆ ನೀವು ಹೆಲ್ಪ್ ಮಾಡಿ, ಅದೇ ನಮ್ಮ ಮೆಸೇಜ್. ಅದಕ್ಕೆ ನಾವು ಈ ಪ್ರೋಗ್ರಾಮ್ ಮಾಡಿದ್ದು. ಬಿಷಪ್ಗೆ ಮತ್ತು ನಮ್ಮ ಎಲ್ಲವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸೆಂಟ್ ಮೇರಿ ಚರ್ಚಲ್ಲಿ ಒಂದು ಕ್ರಿಸ್ಮಸ್ ಹಬ್ಬದ ಕೊಡುಗೆಯಾಗಿ ಸ್ಲಮ್ಮಲ್ಲಿರುವಂಥ ದೇವದಾಸಿ ತಾಯಂದರಿಗೆ ಚರ್ಚ್ ವತಿಯಿಂದ ಏನು ಒದಕೆಯನ್ನು ಕೊಟ್ಟಿದ್ದಾರೆ. ಮೊದಲಿಗೆ ನನಗೆ ಹೇಳಿದ್ರು, ಮೇಡಮ್ ಸ್ಲಮ್ಮಲ್ಲಿ ಇದು ಮಾಡೋಣ ಅಂತ. ನನ್ನ ಅಭಿಪ್ರಾಯನ ತೊಗೊಂಡ್ರು. ಅದಕ್ಕೆ ತುಂಬ ಖುಷಿ ಆಯಿತು. ಯಾಕಂದರೆ ಸ್ಲಮ್ ಅಂದರೆ ಒಂದು ಕೀಳಿರಿಮ ತೋರಿಸೋಂಥ ಈ ಸಂದರ್ಭದಲ್ಲಿ ಒಂದು ಫಾದರ್ ಅವ್ರು ಬಂದು, ಇಲ್ಲ ನಾವು ಏನಾದರೂ ಒಂದು ಕ್ರಿಸ್ಮಸ್ ಹಬ್ಬನ ಒಂದು ಮಹಿಳೆಯರ ಜೊತೆ ಇಲ್ಲ ಸ್ಲಮ್ಮಲ್ಲಿ ಆಚರಿಸೋಣ ಅಂದಾಗ, ಆಯಿತು ಸರಿ ಸರ್, ದೇವದಾಸಿ ತಾಯಂದಿರು ಹೊರಗಡೆ ಬರಲ್ಲ, ಅಂಥ ತಾಯಂದಿರಿಗೆ ನಾವು ತಮ್ಮ ನೇತೃತ್ವದಲ್ಲೇ ಒಂದು ಒದಕೆಯನ್ನು ಕೊಡೋಣ. ಈ ಕಲಬುರಗಿಯಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ಒಬ್ಬೊಬ್ರ ಹತ್ರ ಒದಕೆ ತಗೋಕ್ಕೂ ತುಂಬ ಕಷ್ಟ ಇದೆ. ಅಂಥ ಪರಿಸ್ಥಿತಿಯಲ್ಲಿ ನೀವು ಒದಕೆ ಕೊಡ್ತಿದ್ರಿ ಅಂದ್ರೆ ನನಗೆ ಭಾಳ ಒಂದು ಹೆಮ್ಮೆ ಅನಿಸ್ತಾ ಇದೆ ಸರ್, ಕೊಡೋಣ ಅಂದಾಗ. ಇವತ್ತು ಸ್ಲಮ್ ಅಲ್ಲದೆ ಸುತ್ತಮುತ್ತ ಹಳ್ಳಿಯಲ್ಲಿರುವಂಥ ದೇವದಾಸಿ ತಾಯಂದಿರು ಅವರ ಒಂದು ಹಳಲನ್ನು ಹೇಳ್ಕೊಲಾರ್ದಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಈ ಒದಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ಲ ಒಂದು ಈ ಚರ್ಚಲ್ಲಿರುವಂಥ ಸಿಬ್ಬಂದಿಯವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ನಮ್ಮ ಸ್ಲಮ್ ಜನಾಂದೋಲನ ಸಂಘಟನೆಯಿಂದ
ಒಂದು ಯಾವಾಗಲೂ ನಮ್ಮ ಜೊತೆಲೇ ಇದ್ದಾರೆ. ಪ್ರತಿ ವರ್ಷನೂ ನಾವು ಕ್ರಿಸ್ಮಸ್ ಜೊತೆಲೇ ಆಚರಿಸ್ತೀವಿ. ಈ ಸಲ ವಿಭಿನ್ನವಾಗಿ ಆಚರಿಸಿದ್ವಿ ತಾಯಂದಿರ ಜೊತೆ. ಅದಕ್ಕಾಗಿ ಒಂದು ಓಲಾ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು.